ಧಾರವಾಡದಲ್ಲಿ ಬಹುಕೋಟಿ ರೂಪಾಯಿ ವಂಚನೆ ಪ್ರಕರಣ ಮತ್ತೆ ಸದ್ದು ಮಾಡುತ್ತಿದೆ. ಹಣ ಡಬ್ಲಿಂಗ್ ಮಾಡುವ ಆಮಿಷ ನೀಡಿ ಸಾವಿರಾರು ಜನರಿಗೆ ವಂಚನೆ ನಡೆಸಿದ ಆರೋಪ ಎದುರಿಸುತ್ತಿರುವ ಹರ್ಷ ಎಂಟರ್ಪ್ರೈಸಸ್ ಪ್ರಕರಣದಲ್ಲಿ ಇದೀಗ ಸರ್ಕಾರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, 2016-17ರಲ್ಲಿ ನಡೆದಿದ್ದ ಹರ್ಷ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ವಂಚನೆ ಪ್ರಕರಣದಲ್ಲಿ ಧಾರವಾಡ ಜಿಲ್ಲೆಯ ಸಾವಿರಾರು ಜನರು ತಮ್ಮ ಜೀವನ ಪೂರ್ತಿ ಉಳಿಸಿಕೊಂಡು ಹಣವನ್ನ ಹೂಡಿಕೆ ಮಾಡಿದ್ರು. ಹಣ ದ್ವಿಗುಣ ಮಾಡುವ ಭರವಸೆ ನೀಡಿ ಜನರಿಂದ ಲಕ್ಷಾಂತರ ರೂಪಾಯಿ ಸಂಗ್ರಹಿಸಿ ಬಳಿಕ ಹಣ ಮರುಕಳಿಸದೆ ವಂಚನೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿ ಬಂದಿತ್ತು. ಇನ್ನು ಸಿಐಡಿ ತನಿಖೆಯಲ್ಲಿ ಸುಮಾರು 3,500ಕ್ಕೂ ಹೆಚ್ಚು ಜನರಿಗೆ ವಂಚನೆ ನಡೆದಿರುವುದು ಬಹಿರಂಗವಾಗಿತ್ತು. ಇದೀಗ ಸರ್ಕಾರ ಸಹೋದರರ ಹೆಸರಿನಲ್ಲಿರುವ 13 ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದು ಹರಾಜು ಪ್ರಕ್ರಿಯೆಗೆ ಸಿದ್ಧತೆ ನಡೆಸಿದೆ. ಅಷ್ಟೇ ಅಲ್ಲದೆ ಪ್ರತಿದಿನ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸುತ್ತಿರುವ ಸಂತ್ರಸ್ತರು ಹಣ ವಾಪಸ್ ಸಿಗುವ ನಿರೀಕ್ಷೆಯಲ್ಲಿ ಅರ್ಜಿಗಳನ್ನ ಸಲ್ಲಿಸುತ್ತಿದ್ದಾರೆ. ಹಲವಾರು ಕುಟುಂಬದ ಭವಿಷ್ಯಕ್ಕಾಗಿ ಉಳಿಸಿಕೊಂಡಿದ್ದ ಹಣ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟಾರೆ ಈವರೆಗೆ 2,000ಕ್ಕೂ ಹೆಚ್ಚು ಅರ್ಜಿಗಳನ್ನ ಜಿಲ್ಲಾಡಳಿತ ಸ್ವೀಕರಿಸಿದ್ದು ಸಂತ್ರಸ್ತರಲ್ಲಿ ಸ್ವಲ್ಪ ಮಟ್ಟಿನ ಭರವಸೆ ಮೂಡಿಸಿದೆ. ಆದರೆ ವರ್ಷಗಳ ಬಳಿಕವೂ ತಮ್ಮ ಹಣ ಸಂಪೂರ್ಣವಾಗಿ ಮರಳಿ ಸಿಗುತ್ತದೆಯೇ ಎಂಬ ಆತಂಕ ಜನರಲ್ಲಿ ಮುಂದುವರೆದಿದೆ. ಕಲಗಡಿ ತಾಲೂಕು ಗಂಜಿಗಿಟ್ರಿ ನಮಗ ಶೇರ್ ಮಾರ್ಕೆಟ್ ಹಾಕಿದ್ರೆ ಇಷ್ಟು ಲಾಭ ಬರ್ತೈತಿ ಅಂತೇಳಿ ಏಜೆಂಟ್ರು ಗಂಟು ಬಿದ್ದು ಹರ್ಸಾನ್ ಕಡೆ ಒಬ್ರು ಮನಗುಂಡಿ ಅನ್ನೋರು, ಒಬ್ರು ವಿ ಆಲೂರ್ ಅಂತ ಮಾಸ್ಟರ್ ಒಬ್ರು ಅವ್ರು ಕೂಡಿ ನಮ್ಗೆ ಒತ್ತಡ ಮಾಡಿದ್ರೆ ಚಲೋ ಲಾಭ ಬರ್ತೈತಿ ಶೇರ್ ಮಾರ್ಕೆಟ್ ಹಾಕಿದ್ರ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಹಾಕೇವಿ. ಅಂದ್ರ ಒಂದ್ 7 ತಿಂಗ್ ತಗೊಂಡೇವ್ರಿ. 7,000 ತಿಂಗಳಿಗೆ 7,000 ಕೊಡ್ತಿದ್ರು. ಒಂದ 90,000 ಇಟ್ಟಿವ್ರಿ ನಾವು ಇದ್ರಾಗ. ಅಲ್ಲೇ ಕಲಡಿಗೆ ಒಮ್ಮೆ ಸಿಐಡಿ ಅವ್ರನ್ನ ಯಾರ ಬಂದ್ ಅಲ್ಲೇ ವಿಚಾರ ಮಾಡಿದ್ರಿ ಜಾಸ್ತಿ ಕಪ್ದಾಗ. ಅದು ಏನ್ ಅಲ್ಲಿ ರೋತ್ ಅಂತ ಕೈ ಬಿಟ್ಟಿದ್ವಿ ನಾವು. ಮತ್ತೆ ಈಗ ಏನಾರ ಮಾಡಿ ಮತ್ತೆ ಇಲ್ಲಿ ಚಾಲೂ ಮಾಡಿದ್ವಿ ಇತ್ತಾಗ ಬಂದ್ ಪಳ್ಯಾಕ ನೋಡ್ರಿ. ಅದು ಸಿಐಡಿ ಅವರ ಪ್ರಕಾರ 3,055 ಜನ ಬಾಧಿತರಿದ್ದಾರೆ. ಈಗ ಆಲ್ರೆಡಿ ನಮಗೆ ಆಲ್ಮೋಸ್ಟ್ 2,000 ಅಷ್ಟು ಅಪ್ಲಿಕೇಶನ್ಸ್ ಬಂದಿದೆ. ಅದು ಎವ್ರಿ ಡೇ ಈಗ ನೆನ್ನೆ ರಾತ್ರಿ 8:30ವರೆಗೂ ಕಲೆಕ್ಟ್ ಮಾಡಿದ್ದೀವಿ. ಸೊ ಅದನ್ನು ನಮಗೆ ಟ್ಯಾಲಿ ಮಾಡ್ಕೊಂಡಿಲ್ಲ ನಾವು. ಸೊ ಜಾಸ್ತಿ ಬರ್ತಾ ಇದೆ. ಇವತ್ತು ಇನ್ನೂ ಎಷ್ಟು ದಿನ ಇದೆ? ಸಂಡೇ 26ರವರೆಗೂ ಇದೆ. ಸೊ ತುಂಬ ಜನ ಆತಂಕಕ್ಕೆ ಬರ್ತಾರೆ. ಕೆಲವೊಬ್ರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬರ್ತಾ ಇಲ್ಲ, ಕೆಲವೊಬ್ರು ಎಕ್ಸ್ಪೈರ್ ಆಗಿರೋ ಡಾಕ್ಯುಮೆಂಟ್ಸ್ ಬರ್ತಾ ಇದ್ದಾರೆ. ಅವರಿಗೆ ಸುಮಾರು ಜನ ನಿಂತಿರೋರು ಒಬ್ಬೊಬ್ಬರೇ ಬರಲ್ಲ, 4 ಜನ ಬರ್ತಾ ಇದ್ದಾರೆ. ಸೊ ಅದರಿಂದ ಅದು ಕ್ರೌಡ್ ಜಾಸ್ತಿ ಅನ್ನಿಸ್ತಾ ಇದೆ. ಬಟ್ ಆನ್ ಅನ್ ಆವ್ರೇಜ್ ದ ಫಸ್ಟ್ ಫ್ಯೂ ಡೇಸ್ ವಿ ಕಲೆಕ್ಟೆಡ್ ಅರೌಂಡ್ 300 to 400 applications. Gradually it has increased to 700 to 800. I think yesterday must have been very high. Today also it has been very high.